ಅಗ್ರಹಾರದಲ್ಲಿ ಅಲೋಕ್ ಕುಮಾರ್ ರೌಂಡ್ಸ್ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸೆಲ್ಗೂ ವಿಸಿಟ್ ಮಾಡಿದ್ದಾರೆ. ಡಿಜಿಪಿ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಅಲೋಕ್ ಕುಮಾರ್ ರೌಂಡ್ಸ್ ಹಾಕಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸೆಲ್ಗೂ ಕೂಡ ವಿಸಿಟ್ ಮಾಡಿದ್ದಾರೆ. ಡಿಜಿಪಿ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ದರ್ಶನ್. ಏನ್ರಿ ದರ್ಶನ್ ಎಲ್ಲ ಓಕೆನಾ ಅಥವಾ ಏನಾದ್ರೂ ಸಮಸ್ಯೆನಾ ಅಂತ ಹೇಳಿ ಕೇಳಿದ್ದಾರೆ. ಏನಿಲ್ಲ ಸರ್, ಎಲ್ಲ ಆರಾಮಾಗಿದ್ದೇವೆ ಅಂತ ಹೇಳಿ ದರ್ಶನ್ ಉತ್ತರವನ್ನ ಕೊಟ್ಟಿದ್ದಾರೆ. ಟ್ರಯಲ್ ಶುರುವಾಗಿದೆ ಅಲ್ವಾ, ಯಾವಾಗ ಕೇಸ್ ಇರೋದು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೊಲೆ ಕೇಸ್ ಟ್ರಯಲ್ ಶುರುವಾಗಿತ್ತು ಸರ್ ಅಂತ ದರ್ಶನ್ ಕೂಡ ಉತ್ತರವನ್ನ ನೀಡಿದ್ದಾರೆ. ಡಿಸೆಂಬರ್ 3ರಂದು ಕೇಸಲ್ಲಿ ಒಮ್ಮೆ ವಿಚಾರಣೆ ಕೂಡ ನಡೆದಿದೆ, ಮತ್ತೆ ಡಿಸೆಂಬರ್ 17ಕ್ಕೆ ವಿಚಾರಣೆ ಇದೆ ಸರ್ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಅಲೋಕ್ ಕುಮಾರ್ ಬಂದಿದ್ದಾರೆ, ರೌಂಡ್ಸ್ ಹಾಕಿದ್ದಾರೆ, ಎಲ್ಲ ಸೆಲ್ಗಳಿಗೂ ಕೂಡ ಹೋಗಿದ್ದಾರೆ. ಅಲ್ಲಿ ಅದರಂತೆ ದರ್ಶನ್ ಸೆಲ್ಗೂ ಕೂಡ ಹೋಗಿದ್ದಾರೆ. ದರ್ಶನ್ನ ಕೇಳಿದ್ದಾರೆ, ಏನಾದರೂ ಸಮಸ್ಯೆ ಇದೆಯೇನ್ರಿ ದರ್ಶನ್ ಅಂತ ಹೇಳಿ. ಇಲ್ಲ ಸರ್, ಎಲ್ಲರೂ ಆರಾಮಾಗಿದ್ದೇವೆ ಅಂತ ಹೇಳಿ ಕೂಡ ಉತ್ತರವನ್ನ ನೀಡಿದ್ದಾರೆ. ಟ್ರಯಲ್ ಶುರುವಾಗಿದೆ ಅಲ್ವಾ ಅಂತ ಕೂಡ ಕೇಳಿದರೆ, ಯಾವಾಗ ಕೇಸ್ ಇರೋದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದರೆ, ಹೌದು ಕೇಸ್ ಶುರುವಾಗುತ್ತೆ ಅನ್ನುವಂಥ ಉತ್ತರವನ್ನು ಕೂಡ ನೀಡಿದ್ದಾರೆ. ಎಲ್ಲ ಸೆಲ್ಗಳು ಕೂಡ ಅಲೋಕ್ ಕುಮಾರ್ ಭೇಟಿಯನ್ನ ನೀಡಿದ್ದಾರೆ. ಅದೇ ರೀತಿ ದರ್ಶನ್ ಸೆಲ್ಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಡಿಜಿಪಿ ಜೊತೆ ಮನಸ್ಸು ಬಿಚ್ಚಿ ಮಾತನಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ಇದೇ ಫಸ್ಟ್ ಅನ್ಸುತ್ತೆ ದರ್ಶನ್ ಹೇಳಿರೋದು. ಇಲ್ಲ ಸರ್, ಏನು ಸಮಸ್ಯೆ ಇಲ್ಲ ಅಂತ ಹೇಳಿರೋದು ಇದೇ ಮೊದಲನೇ ಬಾರಿ ಅನ್ಸುತ್ತೆ. ಯಾವಾಗಲೂ ಕೂಡ ಅಷ್ಟೇ ನ್ಯಾಯಮೂರ್ತಿಗಳ ಜೊತೆ ವಿಡಿಯೋ ಕಾಲಲ್ಲಿ ಮಾತನಾಡುವಾಗಲೂ ಕೂಡ ಅಷ್ಟೇ, ಅವರು ಜೈಲಿಗೆ ಸೆಲ್ಗೆ ಭೇಟಿ ನೀಡಿದಾಗಲೂ ಕೂಡ ಅಷ್ಟೇ ದರ್ಶನ್ ಹೇಳ್ತಾ ಇದ್ರು, ಇಲ್ಲ ನನಗೆ ಸಮಸ್ಯೆಗಳಿದೆ ಅಂತಾನೆ ಹೇಳ್ತಾ ಇದ್ರು. ಇದು ಫಸ್ಟ್ ಟೈಮ್ ಅನ್ಸುತ್ತೆ, ಯಾವ ಸಮಸ್ಯೆನೂ ಇಲ್ಲ, ನನಗೆ ಆರಾಮಾಗಿದ್ದೇವೆ ಅಂತ ಕೂಡ ಹೇಳಿರುವಂಥದ್ದು. ಟಿವಿ ಕೂಡ ಇದೆ, ಈಗ ಎಲ್ಲನೂ ಕೂಡ ಅವ್ರು ಕೇಳಿರುವಂಥ ಹಾಸಿಗೆ, ದಿಂಬು, ಬೆಡ್ಶೀಟ್ ಎಲ್ಲನೂ ಕೂಡ ಸಿಕ್ಕಿದೆ. ಈಗ ಯಾವ ಸಮಸ್ಯೆಗಳು ಕೂಡ ಇಲ್ಲ. ಅಲೋಕ್ ಕುಮಾರ್ ಕೂಡ ಬಂದಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸೆಲ್ಗೂ ಕೂಡ ವಿಸಿಟ್ ಮಾಡಿ ದರ್ಶನನ ವಿಚಾರಿಸಿಕೊಂಡಿದ್ದಾರೆ. ದರ್ಶನ್ ಆರಾಮಾಗಿದ್ದೇವೆ ಸರ್ ಅಂತ ಕೂಡ ಹೇಳಿದ್ದಾರೆ. ಟ್ರಯಲ್ ಶುರುವಾಗಿದೆ ಅಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಡಿಸೆಂಬರ್ 3ರಂದು ಕೇಸ್ನಲ್ಲಿ ಒಮ್ಮೆ ವಿಚಾರಣೆ ಕೂಡ ನಡೆದಿದೆ, ಮತ್ತೆ ಡಿಸೆಂಬರ್ 17ಕ್ಕೆ ವಿಚಾರಣೆ ಇದೆ ಸರ್ ಅಂತ ಹೇಳಿ ದರ್ಶನ್ ಉತ್ತರವನ್ನು ಕೂಡ ನೀಡಿದ್ದಾರೆ. ಮೊದಲ ಬಾರಿಗೆ ದರ್ಶನ್ ನನಗೆ ಯಾವುದೇ ಸಮಸ್ಯೆ ಇಲ್ಲ, ಜೈಲಲ್ಲಿ ಆರಾಮಾಗಿದ್ದೇವೆ ಅಂತ ಕೂಡ ಹೇಳಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ಬೆಡ್ಶೀಟ್ ತಗೊಳ್ಬೇಕು ಅಂತ ಹೇಳಿದ್ರು ಕೂಡ ತಿಂಗಳಾನುಗಟ್ಟಲೆ ಹೋರಾಟವನ್ನ ನಡೆಸ್ತಾ ಇದ್ರು. ಜೈಲಿನ ಸೌಲಭ್ಯಗಳ ಬಗ್ಗೆ ಅಲೋಕ್ ಕುಮಾರ್ ಇಂದ ಪ್ರಶ್ನೆ. ಯಾವುದೇ ಕುಂದುಕೊರತೆ ಬಗ್ಗೆ ಹೇಳಿಕೊಳ್ಳಿಲ್ಲ ದರ್ಶನ್, ಅಥವಾ ಕುಂದುಕೊರತೆ ಇಲ್ವಾ, ಎಲ್ಲ ಬಗೆಹರಿದಿದ್ಯಾ ಅಂತ. ನಾವು 5 ಮಂದಿ ಆರಾಮಾಗಿದ್ದೇವೆ ಅಂತ ಹೇಳಿ ಕಾಟೇರ ಉತ್ತರವನ್ನು ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕುವಂತೆ ಡಿಜಿಪಿ ಸೂಚನೆಯನ್ನು ಸಹ ಕೊಟ್ಟಿರುವಂತಹದ್ದು. ದರ್ಶನ್ ಸೆಲ್ಗೂ ಕೂಡ ಭೇಟಿ ನೀಡಿದ್ದಾರೆ. ಎಲ್ಲ ಆರಾಮಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ದರ್ಶನ್ ಇಲ್ಲ ಸರ್, ನಾವೆಲ್ಲರೂ 5 ಜನ ಕೂಡ ಆರಾಮಾಗಿದ್ದೇವೆ ಅಂತ ಹೇಳಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕುಂದುಕೊರತೆಗಳ ಬಗ್ಗೆ ಹೇಳಿಲ್ಲ, ಆದರೆ ಕುಂದುಕೊರತೆಗಳು ಈಗ ಸದ್ಯದ ಮಟ್ಟಿಗೆ ಯಾವುದು ಇಲ್ಲ ಅನಿಸುತ್ತೆ. ಬೇಕಾಗಿರೋದು ಎಲ್ಲದೂ ಕೂಡ ಸಿಕ್ಕಿದೆ ಅವರಿಗೆ. ಹೋರಾಟವನ್ನು ಮಾಡಿಬಿಟ್ಟು ಒಂದು ಬೆಡ್ಶೀಟ್ ತಿಂಬಿಗೋಸ್ಕರ ತಿಂಗಳಾನುಗಟ್ಟಲೆ ಕೋರ್ಟ್ಗೂ ಜೈಲಿಗೂ ಅಲಿತಾ ಇದ್ರು. ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ಭೇಟಿಯನ್ನು ನೀಡಿ ಎಲ್ಲ ಕೈದಿಗಳನ್ನು ಕೂಡ ವಿಚಾರಿಸಿಕೊಂಡಿರುವಂಥದ್ದು. ಹಾಗೆಯೇ ಅವರ ಟ್ರಯಲ್ ಕೇಸ್ ಯಾವಾಗ ಆರಂಭವಾಗುತ್ತೆ ಅನ್ನುವಂಥ ಬಗ್ಗೆ ಕೂಡ ಉತ್ತರವನ್ನು ತಿಳ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳ ಜೊತೆ ಕೂಡ ಅಲೋಕ್ ಕುಮಾರ್ ಸಭೆಯನ್ನು ಕೂಡ ನಡೆಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಬಾರಿ ಪರಪ್ಪನ ಅಗ್ರಹಾರದಲ್ಲಿ ಬೇಕಾಬಿಟ್ಟಿ ಕೈದಿಗಳು ರಾಜಾರೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಅದರ ಸಲುವಾಗಿ ಏನೆಲ್ಲ ಅಕ್ರಮಗಳು ನಡೀತಾ ಇದೆ, ಏನೆಲ್ಲ ಸೌಲಭ್ಯಗಳು ಇಲ್ಲ, ಏನೆಲ್ಲ ಕೊಡಬಹುದು, ಏನೆಲ್ಲ ಕೆಲಸಗಳು ಆಗ್ತಾ ಇದೆ, ಎಲ್ಲವನ್ನೂ ಕೂಡ ಅಲೋಕ್ ಕುಮಾರ್ ವಿಚಾರಿಸ್ಕೊಂಡಿದ್ದಾರೆ. ಅದೇ ರೀತಿ ದರ್ಶನ್ ಸೆಲ್ಗೂ ಕೂಡ ವಿಸಿಟ್ ಮಾಡಿದಾಗ ದರ್ಶನ್ ಕೂಡ ಉತ್ತರವನ್ನು ನೀಡಿದ್ದಾರೆ. ಇಲ್ಲ ಸರ್, ಆರಾಮಾಗಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಕುಂದುಕೊರತೆಗಳ ಬಗ್ಗೆ ಕೂಡ ಹೇಳಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ಭೇಟಿಯನ್ನು ನೀಡಿ ದರ್ಶನ್ ಸೆಲ್ಗೂ ಕೂಡ ಭೇಟಿ ನೀಡಿ ವಿಚಾರಿಸಿಕೊಂಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅರುಣ್? ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಡಿಜಿಪಿ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಜೈಲಧಿಕಾರಿಗಳ ಜೊತೆ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಏನೆಲ್ಲ ಸಭೆಗಳು ಆಗಬೇಕು ಮತ್ತು ಏನೆಲ್ಲ ಕುಂದುಕೊರತೆಗಳು ಇದೆ ಅಂತ ಹೇಳಿ ಕೂಡ ಅಲ್ಲಿನ ಜೈಲಧಿಕಾರಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿ ದರ್ಶನ್ ಮತ್ತು ಅವರ ಜೊತೆ ಇರೋರ ಜೊತೆ ಕೂಡ ಮಾತನಾಡಿದ್ದಾರೆ. ಇಲ್ಲ ಸರ್, ಅವರ ಯಾರ್ಯಾರು ಅವರ ಕೊಲೆ ಕೇಸಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲರನ್ನೂ ಕೂಡ ಒಂದೇ ಸಲಿಗೆ ಹಾಕಿದ್ದಾರೆ. ಒಂದು 5 ಜನನು ಕೂಡ ಒಟ್ಟಿಗೆ ಇರೋದ್ರಿಂದ 5 ಜನ ಕೂಡ ಸರ್ ನಾವು ಆರಾಮಾಗಿದ್ದೀವಿ ಅನ್ನುವಂಥ ಉತ್ತರವನ್ನು ಕೂಡ ನೀಡಿದ್ದಾರೆ. ಇದೇ ಫಸ್ಟ್ ಅನ್ಸುತ್ತೆ, ಯಾವುದೇ ಕುಂದುಕೊರತೆಗಳ ಬಗ್ಗೆನೂ ಕೂಡ ದರ್ಶನ್ ಮಾತನಾಡಲಿಲ್ಲ, ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಜೈಲಿನ ಸೌಲಭ್ಯಗಳ ಬಗ್ಗೆ ಕೂಡ ಅಲೋಕ್ ಕುಮಾರ್ ಇಂದ ಪ್ರಶ್ನೆ ಕೂಡ ಆಗಿರುವಂಥದ್ದು. ದರ್ಶನ್ ಅದಕ್ಕೆ ಉತ್ತರವನ್ನು ಕೂಡ ನೀಡಿದ್ದಾರೆ. ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಆಯ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ಭೇಟಿಯನ್ನು ನೀಡಿ ದರ್ಶನ್ ಸೆಲ್ಗೂ ಕೂಡ ಭೇಟಿಯನ್ನು ನೀಡಿ ವಿಚಾರಿಸಿಕೊಂಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅವರು? ಸಾಹಿತ್ಯ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನೋ ಅಲೋಕ್ ಕುಮಾರ್ ಅವರು ಒಂದು ಕಾರ್ಯಗೃಹದ ಡಿಜಿಪಿ ಆಗಿ ನೇಮಕವಾದ ನಂತರ ಏನೋ ಮೊದಲ ಭೇಟಿಯಾಗಿ ನಿನ್ನೆ ಪರಪ್ಪನಗರ ಜೈಲಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಮೊದಲಿಗೆ ಅವರು ಏನು ಜೈಲಿನ ಹೊರಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿರುವಂತದ್ದು. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಲೋಪದೋಷಗಳು ಕಂಡು ಬಂದಿರುವಂತದ್ದು. ಮತ್ತೆ ಬರುವಂತಹ ಯಾರು ವಿಸಿಟರ್ಸ್ ಯಾರಿರ್ತಾರೆ, ಸೊ ಅವ್ರಿಗೆ ಒಂದು ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿರುವಂತದ್ದು. ಮತ್ತೆ ಜೈಲಿನ ಒಳಗೆ ಪ್ರತಿಯೊಬ್ಬ ಏನು ಯಾರು ಪ್ರಮುಖ ಕೈದಿಗಳು ಯಾರಿರ್ತಾರೆ, ಮತ್ತೆ ಪ್ರಮುಖ ಸಹ ಕೈದಿಗಳು ಮತ್ತೆ ವಿಚಾರಣೆ ಕೈದಿಗಳು ಯಾರಿರ್ತಾರೆ ಅವರನ್ನ ವಿಚಾರಣೆ ಮಾಡಿರುವಂತದ್ದು. ಆ ನಂತರ ದರ್ಶನ್ ಅವರು ಸಹ ಅಲೋಕ್ ಕುಮಾರ್ ಅವರು ಹೋಗಿ ಭೇಟಿಯನ್ನ ಮಾಡಿ ಅವರ ಸಮಸ್ಯೆಯನ್ನ ಆಲಿಸಿರುವಂತದ್ದು. ಯಾಕಂದ್ರೆ ಏನಾದ್ರೂ ಸಮಸ್ಯೆ ಇದೆಯಾ ನಿಮ್ಗೆ, ಜೈಲಲ್ಲಿ ಯಾವ ರೀತಿ ಜೈಲ್ ಅಧಿಕಾರಿಗಳು ನೋಡ್ಕೊಂತಾ ಇದ್ದಾರೆ ಅಂತೆಲ್ಲ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಯಾವುದೇ ರೀತಿ ನಮಗೆ ಸಮಸ್ಯೆ ಇಲ್ಲ ಸರ್, ಎಲ್ಲಾನು ಸಹ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅಲೋಕ್ ಕುಮಾರ್ ಅವ್ರಿಗೆ ಉತ್ತರವನ್ನ ಕೊಟ್ಟಿರುವಂತದ್ದು. ಮತ್ತೆ ನಿಮ್ಮ ಕೇಸ್ನ ಟ್ರಯಲ್ಸ್ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ಸಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೊನ್ನೆ ಏನು ನವೆಂಬರ್ 3ನೇ ತಾರೀಕು ಸಹ ಒಂದು ಕೇಸ್ನ ಹಿಯರಿಂಗ್ ಅನ್ನ ಆಗಿದೆ. ಮತ್ತೆ ಡಿಸೆಂಬರ್ 3ನೇ ತಾರೀಕು ಸಹ ಒಂದು ಕೇಸ್ನ ಹಿಯರಿಂಗ್ ಆಗಿದೆ. ಮತ್ತೆ ನಾಳೆನು ಸಹ ಏನು ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು ರೇಣುಕಾಸ್ವಾಮಿ ತಂದೆ ತಾಯಿಗೆ. ಅವರು ಸಹ ಬಂದು ಏನೋ ಒಂದು ಕೋರ್ಟ್ಗೆ ಬರ್ತಾರೆ ಅಂತಾನು ಸಹ ಹೇಳಿರುವಂತದ್ದು. ಅದೇ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ಗಮನಕ್ಕೆ ತನ್ನಿ ಅಂತಾನು ಸಹ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳ್ಬಿಟ್ಟು ದರ್ಶನ್ ಅವರಿಗೆ ಮತ್ತು ಅವರ ಸಹ ಕೈದಿಗಳು ಯಾರಿರ್ತಾರೆ ಅವ್ರಿಗೆಲ್ಲ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಒಂದಷ್ಟು ಫೋಟೋಗಳು ವೈರಲ್ ಆಗಿತ್ತು. ಆ ರೀತಿ ಬಾರಿ ಯಾವುದೇ ರೀತಿ ಅಂತ ಮಾಡ್ಕೊಳ್ಬಾರ್ದು, ಏನೇ ಸಮಸ್ಯೆ ಇದ್ರೆ ನೀವು ನೇರವಾಗಿ ನಮ್ಮ ಗಮನಕ್ಕೆ ತರಬಹುದು ಅಂತ ಹೇಳಿ ಸಹ ದರ್ಶನ್ ಅವ್ರಿಗೆ ಹೇಳಿರುವಂತದ್ದು. ಅದನ್ನು ಬಿಟ್ಟು ಬೇರೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತದ್ದು, ಬೇರೆ ಬೇರೆ ಕೈದಿಗಳನ್ನ ಎತ್ತಿಕಟ್ಟಿ ಏನು ಜೈಲಿನ ಅಕ್ರಮಗಳ ಬಗ್ಗೆ ಒಂದು ಪ್ರಶ್ನೆ ಮಾಡುವಂತಿರ್ಬೋದು, ಮತ್ತೆ ವೈರಲ್ ಮಾಡುವ ಈ ರೀತಿ ಎಲ್ಲ ಏನು ಮಾಡಿದ್ರೆ ಮತ್ತೆ ನಮ್ಗೆ ಕಾನೂನಿನ ಅಡಿಯಲ್ಲಿ ನಾವು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಅವರಿಗೆ ಖುದ್ದು ಎಚ್ಚರಿಕೆಯನ್ನು ಅಲೋಕ್ ಕುಮಾರ್ ಕೊಟ್ಟಿರುವಂತದ್ದು. ಈಗ ಕೇವಲ ದರ್ಶನ್ ಸೆಲ್ಗೆ ಮಾತ್ರ ಭೇಟಿ ನೀಡಿರೋದು, ಮತ್ತೆ ದರ್ಶನ್ ಕೂಡ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರೇ ಫಸ್ಟ್ ಟೈಮ್ ಅನ್ಸುತ್ತೆ ಹೇಳಿರೋದು, ನನಗೆ ಯಾವುದೇ ಕುಂದು ಕೊರತೆಗಳು ಇಲ್ಲ, ಆರಾಮಾಗಿದ್ದೀವಿ ಸರ್ ಅನ್ನುವಂಥ ಉತ್ತರವನ್ನು ಕೂಡ ನೀಡಿದ್ದಾರೆ. ಕೇವಲ ದರ್ಶನ್ ಸೆಲ್ಗೆ ಮಾತ್ರ ಭೇಟಿ ಕೊಟ್ಟಿರೋದಾ ಹೇಗೆ ಅಂತ? ಎಲ್ಲಾ ಕೈದಿಗಳಿಗೂ ಬೆರಕುಗಳೇನಿರುತ್ತೆ, ಪ್ರಮುಖ ಕೈದಿಗಳು ದರ್ಶನ್ ಇರ್ಬೋದು, ಬೇರೆ ಬೇರೆ ಕೈದಿಗಳು ಇರ್ಬೋದು. ಈಗಾಗಲೇ ಪರಪ್ಪನಗರ ಜೈಲು ಪ್ರಜ್ವಲ್ ರೇವಣ್ಣ ಇರುವಂತದ್ದು, ವಿನಯ್ ಕುಲಕರ್ಣಿ ಇರುವಂತದ್ದು, ಈ ರೀತಿ ರಾಜಕಾರಣಿಗಳ ಇರುವಂತಹ ಸೆಲ್ ಇರ್ಬೋದು, ಮತ್ತೆ ವಿವಿಐಪಿ ಸೆಕ್ಯೂರಿಟೀಸ್ ಇರುವಂತಹ ಸೆಲ್ಗಳು ಯಾವ ರೀತಿ ಇದೆ, ಮತ್ತೆ ಟೆರರಿಸ್ಟ್ಗಳು ಯಾವ ರೀತಿ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಎಲ್ಲ ಏನು ಕೈದಿಗಳು ಮತ್ತು ಬೆರಕುಗಳಿಗೆ ಹೋಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರನ್ನು ಸಹ ಮಾತನಾಡಿಸಿರುವಂತದ್ದು. ಸೊ ಈ ವೇಳೆ ದರ್ಶನ್ ಅವರನ್ನ ಸಹ ಅವರು ಫ್ರೀಯಾಗಿ ಮಾತನಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ದರ್ಶನ್ ಅವರು ಜೈಲಲ್ಲಿ ಇರ್ತಾರೆ, ಯಾಕಂದ್ರೆ ಅಲೋಕ್ ಕುಮಾರ್ ಅವರು ಡಿಜಿಪಿ ಆಗಿ ನೇಮಕ ಆದ ನಂತರ ಮೊದಲ ಬಾರಿಗೆ ಭೇಟಿ ಕೊಟ್ಟು ಒಂದು ಪ್ರಶ್ನೆ ಮಾಡಿರುವಂತದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತನ್ನ ಕಾದು ನೋಡ್ಬೇಕಾಗುತ್ತೆ. ಸಾಹಿತ್ಯ. ಥ್ಯಾಂಕ್ ಯು ವೆರಿ ನಿಮ್ಮೆಲ್ಲ ಮಾಹಿತಿಗಾಗಿ.